ಇನ್ನು ಮಲೆನಾಡು ಭಾಗದಲ್ಲಿ ಪೂರ್ವ ಮುಂಗಾರು ಅಬ್ಬರಿಸ್ತಾ ಇದೆ. ತುಂಗಾ ಜಲಾಶಯದಲ್ಲಿ ನೀರಿನ ಪ್ರಮಾಣ ಕೂಡ ಹೆಚ್ಚಳ ಆಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಇನ್ನು ಶಿವಮೊಗ್ಗದ ಗಾಜನೂರು ಬಳಿ ಇರುವಂತಹ ತುಂಗಾ ಜಲಾಶಯದಿಂದ 7500 ಕ್ಯೂಸೆಕ್ ನೀರನ್ನು ಈಗ ಬಿಡುಗಡೆ ಮಾಡಿದ್ದಾರೆ. ಅನಿವಾರ್ಯವಾಗಿ ಬಿಡಲೇಬೇಕಾಗಿದೆ, ಕಾರಣ ಜಲಾಶಯ ಭರ್ತಿಯಾಗಿದೆ. ಇನ್ನೂ ಕೂಡ ಮುಂಗಾರು ಪ್ರಾರಂಭ ಆಗಿಲ್ಲ, ಈಗಲೇ ಜಲಾಶಯ ಭರ್ತಿ. ತುಂಗಾ ಡ್ಯಾಮ್ಗೆ 7500 ಕ್ಯೂಸೆಕ್ ನೀರು ಈಗ ಒಳಹರಿವು ಬರ್ತಾ ಇದೆ. ಅಂದರೆ ಡ್ಯಾಮಿಗೆ ಅಷ್ಟು ನೀರು ಬಂದು ಸೇರ್ಕೊಂಡಿದೆ. ತುಂಗಾ ಜಲಾಶಯದ ಒಳಹರಿವು ಹೆಚ್ಚಳ ಆಗಿರುವಂತಹ ಹಿನ್ನೆಲೆಯಲ್ಲಿ ಆ ನೀರನ್ನು ಈಗ ಹೊರಗಡೆ ಬಿಡಲೇಬೇಕಾಗಿದೆ. ಡ್ಯಾಮ್ನಿಂದ 7500 ಕ್ಯೂಸೆಕ್ ನೀರನ್ನು ಈಗ ನದಿಗೆ ಬಿಟ್ಟಿದ್ದಾರೆ. 4 ಕ್ರಸ್ಟ್ ಗೇಟ್ ಮೂಲಕ ನದಿಗೆ ಈಗ ನೀರನ್ನು ಬಿಟ್ಟಿದ್ದಾರೆ. ನಿನ್ನೆ ಕೂಡ ಬಿಟ್ಟಿದ್ರು. ಜೊತೆಗೆ ನದಿ ಪಾತ್ರದ ಜನರು ಎಚ್ಚರ ವಹಿಸಬೇಕು ಅಂತ ಈಗ ಒಂದು ಕಡೆ ಸೂಚನೆ ಕೂಡ ಕೊಟ್ಟಿದ್ದಾರೆ. ಯಾಕಂದರೆ ಇದು ಮುಂಗಾರು ಪೂರ್ವ ಮಳೆ. ಮುಂಗಾರು ಪೂರ್ವ ಮಳೆಗೇ ಇವು 50% ಡ್ಯಾಮೇಜ್ ಮಾಡಿಬಿಟ್ಟಿದೆ ಮಳೆ. ಅನೇಕ ಜಾಗಗಳಲ್ಲಿ, ಅನೇಕ ಪ್ರದೇಶಗಳಲ್ಲಿ, ಗ್ರಾಮೀಣ ಪ್ರದೇಶಗಳಲ್ಲಿ ಮರಗಳು ಬೀಳ್ತಾ ಇದ್ದಾವೆ, ವಿದ್ಯುತ್ ಕಂಬಗಳು ಬೀಳ್ತಾ ಇದ್ದಾವೆ, ರಸ್ತೆ ಸಂಪರ್ಕ ಕಡಿತ ಆಗ್ತಾ ಇದೆ. ರಸ್ತೆಗಳಲ್ಲೇ ಹೊಂಡ ಗುಂಡಿಗಳು ಜೊತೆಗೆ ಕೆರೆಗಳ ಥರ ಈಗ ಭಾಸವಾಗ್ತಾ ಇದ್ದಾವೆ. ಅದ್ರ ಜೊತೆಗೆ ಈಗ ಗಾಜನೂರು ಏನಿದೆಯಲ್ಲ, ಶಿವಮೊಗ್ಗ ಜಿಲ್ಲೆಯ ಗಾಜನೂರಿನ ತುಂಗಾ ಜಲಾಶಯ ಈಗ ಭರ್ತಿ ಆಗ್ತಾ ಇದೆ. ಒಳಹರಿವು ಜಾಸ್ತಿ ಆಗ್ತಾ ಇದೆ. ಒಳಹರಿವು ಜಾಸ್ತಿ ಆಗಿರೋದ್ರಿಂದ 7500 ಕ್ಯೂಸೆಕ್ ನೀರನ್ನು ಈಗ ನದಿಗೆ ಬಿಟ್ಟಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಇದು ಸಹಜವಾಗಿ ಡ್ಯಾಮ್ಗೆ ಯಥೇಚ್ಛವಾಗಿ ನೀರು ಬಂದಂಥ ಸಂದರ್ಭದಲ್ಲಿ ಅದನ್ನು ನದಿಗೆ ಬಿಡಲೇಬೇಕಾಗ್ತದೆ. ಮತ್ತೊಂದು ಕಡೆ ಈ ಮಹಾರಾಷ್ಟ್ರದಲ್ಲಿ ಮಳೆ ಬಂದರೆ ಬೆಳಗಾವಿಗೆ ಸಮಸ್ಯೆ. ಅಲ್ಲಿ ಸಹಜವಾಗಿ ಅಲ್ಲಿ ನೀರು ಹೆಚ್ಚುವರಿ ನೀರನ್ನು ಬಿಡ್ತಾರೆ, ಆಗ ಬೆಳಗಾವಿ ಭಾಗದ ನಿಪ್ಪಾಣಿ ಆ ಭಾಗದಲ್ಲೆಲ್ಲ ಸಮಸ್ಯೆ ಆಗ್ತದಲ್ಲ. ಅದೇ ರೀತಿಯಲ್ಲಿ ಶಿವಮೊಗ್ಗದಲ್ಲೂ ಕೂಡ ಸಾಕಷ್ಟು ಮಳೆ ಆಗ್ತಾ ಇದೆ. ಯಾಕಂದರೆ ಶಿವಮೊಗ್ಗವನ್ನು ನಾವು ಮಲೆನಾಡಿನ ಹೆಬ್ಬಾಗಿಲು ಅಂತ ಕರಿತೀವಿ. ಈ ಮಲೆನಾಡಿನ ಹೆಬ್ಬಾಗಿಲಲ್ಲಿ ಆಲ್ರೆಡಿ ಮಳೆರಾಯ ಎಂಟ್ರಿ ಕೊಟ್ಟಿದ್ದಾನೆ. ಆಲ್ರೆಡಿ ಮಳೆರಾಯ ಈಗ ಆರ್ಭಟಿಸ್ತಾ ಇದ್ದಾನೆ. ಹಾಗಾಗಿ ಅಲ್ಲಿಯ ಜನರು ಸಾಕಷ್ಟು ಹುಷಾರಾಗಿರಬೇಕು.